ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ. ಈ ಬಾರಿ ಜನವರಿ 14ರಂದು ಸಂಕ್ರಾಂತಿ ಹಬ್ಬ ಆಚರಣೆ ಇದೆ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಚಲಿಸುವ ದಿನವಿದು. ಸಂಕ್ರಾಂತಿಗೆ ಈಗಾಗಲೇ ತಯಾರಿ ಆರಂಭವಾಗಿದೆ. ಭರ್ಜರಿ ಶಾಪಿಂಗು ಮತ್ತು ಆತ್ಮೀಯರಿಗೆ ಹಂಚಲು ಎಳ್ಳು ಬೆಲ್ಲ ತಯಾರಿ ನಡೆಸ್ಕೊಂಡಿರ್ತಾರೆ. ನಮ್ಮ ಹಳ್ಳಿ ಕಡೆ ಎಲ್ಲನ ಕೊಬ್ಬರಿ ಮತ್ತು ಬೆಲ್ಲವನ್ನು ಚಿಕ್ಕದಾಗಿ ಹೆಚ್ಚಿ ಬಿಸಿಲಲ್ಲಿ ಸ್ವಲ್ಪ ದಿನ ಒಣಗಿಸ್ತಾರೆ. ಯಾಕಂದರೆ ಅದು ವಾರ 15 ದಿನ ಮಡಗಿದ್ರು ಅದು ಕೆಡಬಾರ್ದು ಅಂತನ. ಆದರೆ ಈಗೆಲ್ಲ ಪಾಕಿಟ್ಗಳು ಬಂದಿವೆ. ಸಂಕ್ರಾಂತಿಯಂದು ಎಳ್ಳಿಗೆ ಬಹಳ ಮಹತ್ವವಿದೆ. ಹಂಚಲು ಬಿಳಿ ಎಳ್ಳು ತಯಾರಿಸಿದರೂ ಧಾರ್ಮಿಕ ದೃಷ್ಟಿಯಲ್ಲಿ ಕಪ್ಪು ಎಳ್ಳು ಬಹಳ ಪ್ರಾಮುಖ್ಯತೆ ಇದೆ. ಸಂಕ್ರಾಂತಿ ಹಬ್ಬದ ದಿನ ಎಳ್ಳನ್ನು ದಾನ ಮಾಡುವುದು, ಅವುಗಳನ್ನು ಸೇವಿಸುವುದು, ಮನೆಯಲ್ಲಿ ಎಳ್ಳು ಸಿಹಿ ತಿಂಡಿಗಳನ್ನು ತಯಾರಿಸುವುದು ಮತ್ತು ಎಳ್ಳನ್ನು ನೀರಿನಲ್ಲಿ ಸೇರಿಸಿ ಸ್ನಾನ ಮಾಡುವುದು ಅತ್ಯಂತ ಶುಭಕರ. ಮಕರ ಸಂಕ್ರಾಂತಿಯನ್ನು ತಿಲ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಈ ದಿನ ಕಪ್ಪು ಎಳ್ಳಿಗೆ ಸಂಬಂಧಿಸಿದ ಕೆಲವು ಪರಿಹಾರಗಳನ್ನು ಮಾಡುವುದರಿಂದ ಮನೆಗೆ ಸಂಪತ್ತು ಬರುತ್ತದೆ ಮತ್ತು ಲಕ್ಷ್ಮೀ ದೇವಿಯು ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂದು ನಂಬಲಾಗಿದೆ. ನದಿಯಲ್ಲಿ ಸಾಂಪ್ರದಾಯಿಕ ಸ್ನಾನ ಮಾಡದೆ ಮಕರ ಸಂಕ್ರಾಂತಿ ಅಪೂರ್ಣ ಎನಿಸುತ್ತದೆ. ಆದರೆ ಅದಕ್ಕೂ ಮುನ್ನ ದೇಹವನ್ನು ಎಳ್ಳಿನ ಎಣ್ಣೆಯಿಂದ ಸ್ನಾನ ಮಾಡಬೇಕು. ಇದು ಪರಿಹಾರವನ್ನು ನೀಡುವುದಲ್ಲದೆ ದೇಹವನ್ನು ಪುನರ್ಯೌವನಗೊಳಿಸುತ್ತದೆ ಮತ್ತು ಶುದ್ಧಗೊಳಿಸುತ್ತದೆ. ಕಪ್ಪು ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಉಂಡೆಯನ್ನು ಹಂಚಿಕೊಳ್ಳದೆ ಈ ಹಬ್ಬವು ಪೂರ್ಣಗೊಳ್ಳುವುದಿಲ್ಲ. ಇವಿಷ್ಟೇ ಅಲ್ಲದೆ ಕಪ್ಪು ಎಳ್ಳನ್ನು ಇನ್ನೂ ಕೆಲವು ಧಾರ್ಮಿಕ ಆಚರಣೆಗಳಲ್ಲಿ ಬಳಕೆ ಮಾಡುತ್ತಾರೆ. ಕಪ್ಪು ಎಳ್ಳನ್ನು ಸ್ವಲ್ಪ ನೀರಿನಲ್ಲಿ 1 ಗಂಟೆ ನೆನೆಸಿಡಿ. ಅದರಲ್ಲಿ ಗಂಜಲವನ್ನು ಬೆರೆಸಿ ಇದರ ನಂತರ ಈ ನೀರಿನಿಂದ ಸ್ನಾನ ಮಾಡಬೇಕು. ಇದನ್ನು ಮಾಡುವುದರಿಂದ ರೋಗಗಳು ಗುಣವಾಗುತ್ತವೆ, ಜೀವನದಲ್ಲಿ ಸಕಾರಾತ್ಮಕತೆ ತುಂಬುತ್ತದೆ ಮತ್ತು ಆರ್ಥಿಕ ಸ್ಥಿತಿ ಸುಧಾರವಾಗುತ್ತದೆ ಎಂದು ಹೇಳಬಹುದು. ಮಕರ ಸಂಕ್ರಾಂತಿಯ ದಿನ ಕಪ್ಪು ಎಳ್ಳಿಂದ ಲಡ್ಡು ಮಾಡಿ ವಿಷ್ಣು ಮತ್ತು ಲಕ್ಷ್ಮಿಗೆ ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ಲಕ್ಷ್ಮೀದೇವಿ ಸಂತೋಷಪಡುತ್ತಾಳೆ ಎಂದು ಹೇಳುತ್ತೇವೆ. ಮಕರ ಸಂಕ್ರಾಂತಿಯ ದಿನದಂದು ಕಪ್ಪು ಎಳ್ಳು ಬಳಸಿ ಹವನ ಮಾಡಬೇಕು. ಈ ಸಮಯದಲ್ಲಿ ಸೂರ್ಯನ ಮಂತ್ರಗಳನ್ನು ಪಠಿಸಬೇಕು. ಹೀಗೆ ಮಾಡುವುದರಿಂದ ಆರ್ಥಿಕ ಸಮಸ್ಯೆಗಳು ಏನೇ ಇದ್ದರೂ ದೂರವಾಗುತ್ತದೆ. ಮಕರ ಸಂಕ್ರಾಂತಿಯ ದಿನ ಸ್ನಾನದ ನಂತರ ಕಪ್ಪು ಎಳ್ಳು, ಬೆಲ್ಲ ಅಥವಾ ಕಿಚಡಿ ಮಿಶ್ರಿತ ಕಪ್ಪು ಎಳ್ಳನ್ನು ದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ಶನಿ ಮತ್ತು ಸೂರ್ಯನ ಆಶೀರ್ವಾದ ಸಿಗುತ್ತದೆ ಮತ್ತು ಸಾಂಸಾರಿಕ ಸುಖ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಮಕರ ಸಂಕ್ರಾಂತಿಯ ದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಬೇಕು. ಕಪ್ಪು ಎಳ್ಳನ್ನು ನೀರಿನಲ್ಲಿ ಬೆರೆಸಬೇಕು. ಇದನ್ನು ಮಾಡುವುದರಿಂದ ವೃತ್ತಿಜೀವನದ ಪ್ರಗತಿ ಮತ್ತು ಸಂತೋಷ, ಸಂಪತ್ತು ಹೆಚ್ಚಾಗುತ್ತದೆ. ಇನ್ನು ಹೇಳಬೇಕು ಅಂದರೆ ಕಪ್ಪು ಎಳ್ಳಿನ ಬಗ್ಗೆ ಶನಿ ಮಹಾತ್ಮನಿಗೆ ತುಂಬ ಪ್ರಿಯವಾದ ವಸ್ತು. ಆ ಎಳ್ಳು ಬತ್ತಿ ಹಚ್ಚುವುದರಿಂದ ಶನಿ ಮಹಾತ್ಮನ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರುತ್ತದೆ. ಮಕರ ಸಂಕ್ರಾಂತಿ ದಿನ ಎಳ್ಳು ಬತ್ತಿ ಹಚ್ಚಿ ಸೂರ್ಯ ನಮಸ್ಕಾರ ಮಾಡುವುದರಿಂದ ನಮ್ಮ ದೇಹಕ್ಕೆ ಆರೋಗ್ಯ ಮತ್ತು ಆಯುಷು ಇನ್ನೂ ಹೆಚ್ಚು ಆಗುತ್ತದೆ.